ಹೆಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ನಾನಿವತ್ತು ಒಂದು ಸೂಪರ್ ಆದ ಮಟನ್ ಡ್ರೈ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ಮಾಡೋಕ್ಕೆ ತುಂಬ ಈಸಿಯಾಗಿದೆ. ಇದಕ್ಕೆ ಟೊಮೆಟೊ, ಈರುಳ್ಳಿ ಏನೂ ಬೇಕಾಗಿಲ್ಲ. ತುಂಬ ಈಸಿಯಾಗಿ ತುಂಬ ಸೂಪರಾಗಿ ಮಾಡ್ಬೋದು. ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ನಾನು ಮೊದಲಿಗೆ 1/2 kg ಆಗೋಷ್ಟು ಮಟನ್ ತಗೊಂಡಿದ್ದೀನಿ. ಅದು ಬೋನ್ಲೆಸ್ ಮಟನ್ನು. ಇದನ್ನು ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಕ್ಲೀನಲ್ಲಿ ವಾಶ್ ಮಾಡಬೇಕು. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಕುಕ್ಕರಿಗೆ ಈಗ ವಾಶ್ ಮಾಡಿಟ್ಟ ಈ ಮಟನ್ ಪೀಸನ್ನು ಹಾಕಬೇಕು. ಹಾಕಿ ಇದಕ್ಕೆ ನಾವು 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಬೇಕು. ನೀರು ಜಾಸ್ತಿ ಹಾಕಬೇಡಿ, ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಬೇಕು. 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಫ್ಲೇಮಲ್ಲಿ ಇಟ್ಟು 3 ವಿಷಲ್ ಮಾಡಬೇಕು. ಈಗ ನಾವು ಅದು ಬೇಯ್ತಿರಲಿ ಅಷ್ಟೊತ್ತಿಗೆ ಈಗ ಒಂದು ಮಸಾಲೆ ರೆಡಿ ಮಾಡೋಣ. ಮಸಾಲೆಗೆ ನಾನು ಒಂದು ಪ್ಯಾನ್ ಇಟ್ಟು ಆ ಪ್ಯಾನಿಗೆ 1 ಸ್ಪೂನ್ ಆಗುವಷ್ಟು ಸೋಂಪಿನ ಕಾಳನ್ನು ಹಾಕ್ತೀನಿ. ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇದು ಇಷ್ಟು ರೋಸ್ಟ್ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾವು ಇದೇ ಪ್ಯಾನಲ್ಲಿ ಒಣಮೆಣಸಿನಕಾಯಿಯನ್ನು ಹುರ್ಕೋಬೇಕು. ಇದನ್ನು ಸಹ ಡ್ರೈ ರೋಸ್ಟ್ ಮಾಡಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ನಾನು 7ರಿಂದ 8 ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಅದು ಜಾಸ್ತಿ ಖಾರ ಇಲ್ಲ, ಅದಕ್ಕಾಗಿ 7ರಿಂದ 8 ಒಣಮೆಣಸಿನಕಾಯಿನ ತೊಗೊಂಡು ಅದನ್ನು ಸಹ ಹೀಗೆ ಡ್ರೈ ರೋಸ್ಟ್ ಮಾಡ್ತೀನಿ. ನೋಡಿ, ಇದು ರೋಸ್ಟ್ ಆಗ್ತಿರುವಾಗಲೇ ಇದಕ್ಕೆ ನಾನು 3 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ತೀನಿ. ಧನಿಯಾ ಕಾಳು ಹಾಕಬೇಕು. ಹಾಕಿ ಅದನ್ನು ಸಹ ಡ್ರೈ ರೋಸ್ಟ್ ಮಾಡಿ. ಅದು ತುಂಬ ರೋಸ್ಟ್ ಆಗಬೇಕು ಅಂತಿಲ್ಲ, ಅದು ಚೆನ್ನಾಗಿ ಸ್ಮೆಲ್ ಬರುತ್ತೆ, ಆವಾಗ ತೆಗೆದ್ರೆ ಸಾಕು. ಈಗ ನೋಡಿ, ಇದು ಮೆಣಸು ಮತ್ತು ಧನಿಯಾ ಕಾಳು ಚೆನ್ನಾಗಿ ರೋಸ್ಟ್ ಆಗಿದೆ. ಇಷ್ಟ ಆದರೆ ಸಾಕು. ಇದನ್ನು ತಣ್ಣಗಾಗಕ್ಕೆ ಇಡೋಣ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ರೋಸ್ಟ್ ಮಾಡಿಟ್ಟ ಸೋಂಪಿನ ಕಾಳನ್ನು ಹಾಕಬೇಕು. ಮತ್ತು ಧನಿಯಾ ಮತ್ತು ಮೆಣಸಿನಕಾಯಿ ಅದು ಸಹ ತಣ್ಣಗಾಗಿದೆ, ಅದನ್ನು ಸಹ ಹಾಕಬೇಕು. ಹಾಕಿ ಈಗ ನೋಡಿ, ಮೆಣಸಿನಕಾಯಿ ಇದು ಉದ್ದುದ್ದ ಇದೆ, ಇದನ್ನು ಕಟ್ ಮಾಡಿ ಹಾಕಬೇಕು. ಇಲ್ಲದಿದ್ದರೆ ಅದು ನುಣ್ಣಗಾಗಲ್ಲ, ಅದಕ್ಕಾಗಿ ನಾನು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹೀಗೆ ಕಟ್ ಮಾಡಿ ಹಾಕಿದ್ರೆ ಅದು ಬೇಗ ನುಣ್ಣಗಾಗತ್ತೆ. ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡಬೇಕು. ನೋಡಿ, ನಾನು ಇದನ್ನು ಪುಡಿ ಮಾಡಿ ತಗೊಂಡಿದ್ದೀನಿ. ಇದು ಇಷ್ಟು ಪುಡಿ ಆದರೆ ಸಾಕು. ಇದು ತುಂಬ ನುಣ್ಣಗೂ ಆಗಬಾರ್ದು, ತುಂಬ ತರಿನೂ ಆಗಬಾರ್ದು. ನೋಡಿ, ಇಷ್ಟ ಆಗಿದೆ. ಇಷ್ಟ ಆದರೆ ಸಾಕು. ಈ ಕಡೆ ನಾವು ಬೆಂದಿರೋ ಮಟನನ್ನು ತೆಗೆದು ಚೆಕ್ ಮಾಡೋಣ. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದು ಬೇಯಬೇಕಂದ್ರೆ ನಾವು ಒಂದು ಸತಿ ಫ್ಲೇಮು ಫಾಸ್ಟಲ್ಲಿ ಇಟ್ಟು 1 ವಿಷಲ್ ಬರೆಸಿ ಆಮೇಲೆ ಸ್ಲೋ ಫ್ಲೇಮಲ್ಲಿ ಇಟ್ಟು ಒಂದು 2 ವಿಷಲ್ ಬರೆಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಇದೀಗ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಪುಡಿ ಮಾಡಿಟ್ಟಿರುವ ಈ ಪೌಡ್ರನ್ನು ಹಾಕಬೇಕು. ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ನಾವು ಗ್ಯಾಸಲ್ಲಿ ಇಡಬೇಕು. ಈಗ ಫ್ಲೇಮ್ ಸ್ಲೋ ಮಾಡಿನೇ ಗ್ಯಾಸಲ್ಲಿ ಇಡಬೇಕು. ಇಟ್ಟು ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಹಾಕಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನು ಸಹ ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದರಲ್ಲಿರುವ ನೀರೆಲ್ಲ ಫುಲ್ ಡ್ರೈ ಆಗಬೇಕು. ಅಲ್ಲಿ ತನಕ ಇದನ್ನು ನಾವು ಡ್ರೈ ಮಾಡಬೇಕು. ಈಗ ನಾನು ಈ ಕುಕ್ಕರಿಂದ ತೆಗೆದು ಒಂದು ಪ್ಯಾನಿಗೆ ಹಾಕ್ತೀನಿ. ಪ್ಯಾನಲ್ಲಿ ಬೇಗ ಅದು ಡ್ರೈ ಆಗುತ್ತೆ, ಅದಕ್ಕಾಗಿ ಈಗ ಕುಕ್ಕರಿಂದ ತೆಗೆದು ಈ ಪ್ಯಾನಿಗೆ ಹಾಕಿಡ್ತೀನಿ. ಈಗ ಬೆಂದಿರುವಂಥ ಎಲ್ಲ ಮಟನ್ ಪೀಸನ್ನು ನಾನು ಈ ಪ್ಯಾನಿಗೆ ಹಾಕಿಡ್ತೀನಿ. ಹಾಕಿ ಅದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಡ್ರೈ ಮಾಡೋಕ್ಕೆ ಇಡ್ತೀನಿ. ಇದು ನೀರೆಲ್ಲ ಫುಲ್ ಡ್ರೈ ಆಗಬೇಕು, ಅಲ್ಲಿ ತನಕ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಬೇಯೋಕ್ಕೆ ಇಡ್ತೀನಿ. ನೋಡಿ, ಈಗ ಇದ್ರದ್ದು ನೀರೆಲ್ಲ ಫುಲ್ ಡ್ರೈ ಆಗಿದೆ. ಸೂಪರಾಗಿ ಇದು ಡ್ರೈ ಆಗಿದೆ. ಇದಕ್ಕೆ ನಾವು ಒಂದು ಸತಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಆಯಿಲನ್ನು ಹಾಕಬೇಕು. ಈಗ ನಾನು ಒಂದು 3 ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ತೀನಿ. ನಿಮಗೆ ಆಯಿಲ್ ಬೇಕಾದರೆ ಹಾಕ್ಬೋದು, ಬೇಡದಿದ್ದರೆ ಹೀಗೆ ಡ್ರೈ ಮಾಡಿ ಇಡ್ಬೋದು. ನಾನು ಇದಕ್ಕೆ ಆಯಿಲ್ ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಆಯಿಲಲ್ಲೇ ಒಂದು 2 ನಿಮಿಷಗಳ ಕಾಲ ಬೇಯೋಕ್ಕೆ ಇಡ್ತೀನಿ. ಇದು ಆಯಿಲಲ್ಲಿ ಬೆಂದ್ರೂ ತುಂಬ ಟೇಸ್ಟಾಗಿರುತ್ತೆ. ಈಗ ನೋಡಿ, ಆಯಿಲ್ ಹಾಕಿ ಇದನ್ನು ನಾನು ಒಂದು 2 ನಿಮಿಷಗಳ ಕಾಲ ಬೇಯೋಕ್ಕೆ ಇಡ್ತೀನಿ. ಈಗ ನೋಡಿ, ಆಯಿಲಲ್ಲಿ ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಆಯಿಲೆಲ್ಲ ಚೆನ್ನಾಗಿ ಹೀರ್ಕೊಂಡು ತುಂಬ ಚೆನ್ನಾಗಿ ಡ್ರೈ ಆಗಿ ಬಂದಿದೆ. ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಮತ್ತು ಇದಕ್ಕೆ ಹುಳಿಗೆ ಬೇಕಾದರೆ 1 ಸ್ಪೂನ್ ಆಗುವಷ್ಟು ಲಿಂಬೆ ಹಣ್ಣಿನ ರಸವನ್ನು ಹಾಕ್ತೀನಿ. ಹಾಕಿ ಅದನ್ನು ಒಂದು
ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಉಪ್ಪು ಕಮ್ಮಿ ಇದ್ದರೆ ಬೇಕಾದರೆ ಹಾಕ್ಬೋದು. ನಾನು ಹಾಕಿದ ಉಪ್ಪು ಕರೆಕ್ಟಾಗಿತ್ತು. ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ, ಇದಕ್ಕೆ ಟೊಮೊಟೊ ಈರುಳ್ಳಿ ಏನೂ ಬೇಕಾಗಿಲ್ಲ. ಇದೇ ಟೈಮಲ್ಲಿ ಬೇಕಾದರೆ ಕರಿಬೇವು ಸೊಪ್ಪನ್ನು ಹಾಕ್ಬೋದು. ಅದು ಕರಿಬೇವು ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ನೀವು ಬೇಕಾದರೆ ಹಾಕಿ, ಅದು ತುಂಬ ಸೂಪರಾಗಿರುತ್ತೆ. ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ನೋಡಿ, ಬಿಸಿ ಬಿಸಿಯಾದ ಮಟನ್ ಡ್ರೈ ಸೂಪರಾಗಿ ರೆಡಿ ಆಗುತ್ತೆ. ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಮಟನ್ ಒಂದು ಬೆಂದರೆ ಇದು ಮಾಡೋದು ತುಂಬ ಈಸಿಯಾಗಿದೆ ಮತ್ತು ತಿನ್ನೋಕ್ಕೂ ಸಹ ಅಷ್ಟೇ ಟೇಸ್ಟಾಗಿರುತ್ತೆ. ಅನ್ನ ರಸಮ್ ಮಾಡಿಕೊಂಡು ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಈ ಡ್ರೈನ ಮಾಡ್ಕೋಬೋದು. ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ತುಂಬ ಸೂಪರಾಗಿ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.